ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾದ್ವೇವ್ ಚಾನಲ್. ಇವತ್ತಿನ ರೆಸಿಪಿ ಎಣ್ಣೆ ಬದನೆಕಾಯಿ. ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ರೆಸಿಪಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನಾನಿವತ್ತು ಅರ್ಧ kg ಮೀಡಿಯಮ್ ಸೈಜ್ದು ಬದನೆಕಾಯಿ ತೊಗೊಂಡಿದ್ದೀನಿ, ಗುಂಡು ಬದನೆಕಾಯಿ. ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ, ಆಯಿಲ್ ಹಾಕ್ಕೊಂಡಿಲ್ಲ. ಈಗ ಕಡಲೆ ಬೀಜನ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಬೇಗ ಫ್ರೈ ಆಗುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಹುಚ್ಚೆಳ್ಳು ಹಾಕ್ಕೊತಿದ್ದೀನಿ. ಹುಚ್ಚೆಳ್ಳೆ ಮೇಯ್ನ್ ಇದಕ್ಕೆ. ಎಣ್ಣೆ ಬದನೆಕಾಯಿಗೆ ಹುಚ್ಚೆಳ್ಳು ತುಂಬಾ ಟೇಸ್ಟ್ ಕೊಡುತ್ತೆ, ಮತ್ತು ಹುಚ್ಚೆಳ್ಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ನಾನು ಇವನ್ನ ಡ್ರೈ ಫ್ರೈ ಮಾಡ್ಕೊಂಡ್ಮೇಲೆ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದಪ್ಪ ಸೈಜ್ದು ಒಂದು ಈರುಳ್ಳಿನ ಹೆಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಎಲ್ಲವೂ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಳೋಣ. ಹೈ ಫ್ಲೇಮ್ ಆದರೆ ಏನಾಗುತ್ತೆ, ಬೇಗ ಒತ್ತುತ್ತೆ, ಅದು ಟೇಸ್ಟ್ ಕಡಿಮೆ ಆಗುತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನೀಗ ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಗ್ರೀನ್ ಕಲರ್ ಎಣ್ಣೆ ಬದನೆಕಾಯಿ ಬೇಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ ರೆಡ್ ಕಲರ್ ಮಾಡ್ತಾ ಇರೋದ್ರಿಂದ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಸಿಕಾಯಿನೂ ಹಾಕ್ಕೋಬೋದು. ಹಸಿಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈಗ ಇವೆಲ್ಲವೂ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಏನು ಕಡಲೆ ಬೀಜನ ಹುರ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ತೆಗೆದು ರುಬ್ಬಕ್ಕೆ ಹಾಕೋತಿದ್ದೀನಿ. ಕಡಲೆ ಬೀಜ ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬ ಗಟ್ಟಿಗೆ ಬರುತ್ತೆ ಎಣ್ಣೆಗಾಯಿ. ಅದರಿಂದ ಈಗ ಎಳ್ಳು ಮತ್ತು ಹುಚ್ಚೆಳ್ಳು ಇವು ಮೂರನ್ನೂ ಸಹ ಇದರೊಳಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನ ರುಬ್ಬುವಾಗಲೇ ಹಾಕ್ಕೋಬೇಕು. ಈಗ ಇವೆರಡನ್ನೂ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನೀಗ ಏನು ತೊಗೊಂಡಿದ್ನಲ್ಲ ಬದನೆಕಾಯಿ, ಅದನ್ನು ಈ ರೀತಿ 4 ಭಾಗ ಮಾಡಿಕೊಂಡು ಇಟ್ಕೋಬೇಕು. ದಪ್ಪ ಬದನೆಕಾಯಿ ಇದ್ದರೆ ಬೇಕಿದ್ದರೆ ಇನ್ನೂ 2 ಜಾಸ್ತಿ ಕಟ್ ಮಾಡ್ಕೋಬೋದು, 6 ಪೀಸ್ ಮಾಡ್ಕೋಬೋದು. ನಾನಿಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೋಬೇಕು. ಈಗ ಇದನ್ನು ಬದನೆಕಾಯಿನ ಕಟ್ ಮಾಡಿದ ಮೇಲೆ ನೀರೊಳಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ, ಅದು ಕಹಿ ಬರುತ್ತೆ ಬದನೆಕಾಯಿ. ಕಟ್ ಮಾಡಿ ನೀರೊಳಗೆ ಹಾಕ್ಕೊಳ್ಳಿ. ಇದನ್ನು ಮಸಾಲೆ ತುಂಬುವಾಗ ನೀರಿಂದ ತೆಕ್ಕೊಂಡು ತುಂಬ್ಕೋಬೋದು. ನೋಡಿ, ಈ ರೀತಿಯಾಗಿ ಆ ಮಧ್ಯ ಮಸಾಲೆನ ತುಂಬ್ಕೋಬೇಕು. ಪೂರ್ತಿ ಮಸಾಲೆನ ತುಂಬಾರ್ದು. ಸ್ವಲ್ಪ ಅದಕ್ಕೆ ಎಲ್ಲ ಬದನೆಕಾಯಿಗೂ ಸ್ವಲ್ಪ ಮಸಾಲೆನ ತುಂಬಿಕೊಂಡು ನಾನಿಷ್ಟು ಮಸಾಲೆನ ಉಳಿಸ್ಕೊಂಡಿದ್ದೀನಿ. ಇದನ್ನು ಕೊನೆಗೆ ಹಾಕ್ಕೊಳ್ತೀನಿ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬದನೆಕಾಯಿ ಅಂದರೆ ಎಣ್ಣೆ ಜಾಸ್ತಿ ಇರಲೇಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈಗ ಬದನೆಕಾಯಿನ ಎಣ್ಣೆ ಒಳಗೆ ಹಾಕ್ಕೋತಾ ಇದ್ದೀನಿ. ಈ ಬದನೆಕಾಯಿ ಕಲರ್ ಫುಲ್ ಚೇಂಜ್ ಆಗುತ್ತೆ, ಒಂಥರ ಬ್ಲ್ಯಾಕ್ ಬ್ರೌನಿಶ್ ಥರ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಎಣ್ಣೆ ಒಳಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ಹುರ್ಕೋಬೇಕು. ಇದನ್ನು ಕ್ಲೋಸ್ ಮಾಡಿದ್ರೆ, ಬಾಣಲೆನ ಕ್ಲೋಸ್ ಮಾಡಿದ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಯಿತು. ಈಗ ನಾವು ಏನು ಮಸಾಲೆನ ಇಟ್ಕೊಂಡಿದ್ದಲ್ವಾ, ಆ ಮಸಾಲೆನ ಈಗ ಇದ್ರೊಳಗೆ ಹಾಕ್ಕೊಳ್ಳೋಣ. ಪೂರ್ತಿ ಏನಿದೆಯೋ ಮಸಾಲೆ ಅದರೊಳಗೆ ಹಾಕ್ಕೊಳ್ಳೋಣ. ನಿಮಗೆ ಸ್ವಲ್ಪ ತೆಳ್ಳಗಿರಬೇಕು ಗ್ರೇವಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿಗಿರಲಿ ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀರು ಹಾಕ್ಕೊಳ್ಳಿ.
ಉಪ್ಪು ನಾವು ಮಸಾಲೆ ರುಬ್ಬುವಾಗಲೇ ಉಪ್ಪು ಹಾಕೋತೀವಿ. ಯಾಕೆ ಮಸಾಲೆ ರುಬ್ಬುವಾಗಲೇ ಉಪ್ಪು ಹಾಕೋತೀವಿ ಅಂದರೆ ಬದನೆಕಾಯಿ ಒಳಗೆ ತುಂಬ್ಕೋತೀವಲ್ಲೋ ಆವಾಗ ಮಸಾಲೆ ಹಿಡಿಬೇಕು. ಮೇಲೆ ಹಾಕಿದ್ರೆ ಎಲ್ಲ ಗ್ರೇವಿ ಹಾಕಿದ್ಮೇಲೆ ಕೊನೆಗೆ ಹಾಕಿದ್ರೆ ಒಳಗೆ ಬದನೆಕಾಯಿ ಒಳಗಿರೋ ಮಸಾಲೆಗೆ ಉಪ್ಪು ಸೇರ್ಕೊಳ್ಳಲ್ಲ. ಅದಕ್ಕೋಸ್ಕರ ಈಗ ಇದನ್ನು 1/4 ಗಂಟೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಣ್ಣೆ ಬದನೆಕಾಯಿ ರೆಡಿ. ನೀವು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.